ಒಂದು ಪಕ್ಷ ನಿಮ್ಮದಿದೆ, ಗೃಹ ಸಚಿವರು ನಿಮ್ಮವರಿದ್ದಾರೆ, ಉಸ್ತುವಾರಿ ಸಚಿವರು ನಿಮ್ಮವರಿದ್ದಾರೆ, ಒಂದು ಕಮಿಷನರ್ಗಳು ನಿಮ್ಮ ಮಾತಿಗೆ ಬೆಲೆ ಇಲ್ವಾ ಅಥವಾ FIR ಮಾಡಲ್ವಾ? ಏನು ನಡೀತಾ ಇದೆ ನಿಮ್ಮಲ್ಲಿ? ನಿಮ್ಮ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾ ಇಲ್ವಾ? ದೊಡ್ಡ ಗುಂಡಾಗಿ ನಿಮ್ಮ ಮ್ಯಾಗ ನಗರ ಶಾಸಕರ ಮ್ಯಾಗ ಸುಮಾರು ಕೇಸ್ ಅದಾವೆ. ಆ ಕೇಸನ್ನು ಇಟ್ಕೊಂಡು ಕಿಸಿ ಬೇರೆಯವ್ರಿಗೆ ಗುಂಡ ಆಗ್ತಿರಲ್ಲ, ಇದು ನಿಮ್ಗೆ ಎಲ್ಲುಗಳ ಮೇಲೆ ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ BLAಗಳ ಮೇಲೆ ದಬ್ಬಾಳಿಕೆ, BLOಗಳ ಮೇಲೆ ದಬ್ಬಾಳಿಕೆ, ಅವ್ರು ಹೋದಲ್ಲೆಲ್ಲ ಒಂದು ಕಡೆ ಟೇಬಲಲ್ಲಿ ಕೂರಿಸಿ ಅವ್ರ ಮೇಲೆ ಒತ್ತಡಪೂರ್ವಕವಾಗಿ ಇವ್ರನ್ನ ಸೇರಿಸಿ ಓಟ್ ಬರ್ಲಾತಿದೆ ಅಂದ್ರೆ ಈಗ ಏನು ಉಳ್ದಾವು ಅದೇ ಓಟ್ ಮತದಾರ ಪಟ್ಟಿ ಏನು ಉಳ್ದಾವೇನು? ಸೊ ಅದನ್ನು ಮತ್ತೆ ಬಡ ಬಡ ತಗೋತ ಹೇಳ್ಯಾರೇನು? ಸೊ ಅನ್ನೋದು ನಮ್ಗೆ ಒಂದು ಇದು ಏನಾಗಿದೆ ಅಂದರೆ ಕೆಲವು BLOಗಳಿಗೆ ಒಂದು ಮೆಸೇಜ್ ಬಂದಿರ್ತೀವಿ ಮೇಲಾಧಿಕಾರಿಯಿಂದ. ಏನಂತ ಬಂದಿದೆ ಸರ್? ಆ ಮೆಸೇಜ್ನಲ್ಲಿ ಏನು ಹೇಳ್ತಾರೆ, ಯಾರ್ಯಾರು BLOಗಳು ಎಷ್ಟೆಷ್ಟಾದ ಫಾರಮ್ ತೊಗೊಂಡಿರಿ, ಯಾವ್ಯಾವ ಫಾರಮ್ ಉಳ್ದಾವು, ಆ ಫಾರಮ್ಗಳನ್ನು ನೀವು ಅಲ್ಲಿ ಒಂದು ಪಂಚನಾಮ ಮಾಡಿ ತಂದು ಕೊಡ್ರಿ ಅಂತ ಖುಷಿ. ನಮ್ಮ ಎಲ್ಲ ಏನೂ ನಡೀತಾ ಇಲ್ಲ ಅನ್ನೋ ಥರ ನಡೀತಾ ಇಲ್ಲ, ಯಾಕೆ ತೋರಿಸ್ತೀವಲ್ಲ. ಎಲ್ಲಾಗಿದೆ FIR? ಎಲ್ಲಾಗಿದೆ? ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೇವಾರ್. ವೀಕ್ಷಕರೇ, ರಾಷ್ಟ್ರದಲ್ಲಿ ನಡೀತಕ್ಕಂಥ ಈ ಘಟನೆಗಳನ್ನು ನೋಡ್ತಾ ಇದ್ದರೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಕುರಿತಾಗಿ ಭಯ ವಾತಾವರಣ ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ವಿಜಯಪುರದ ಏನು ಕಾಂಗ್ರೆಸ್ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರು ಏನು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ, ಏನು ಬಂದಿದ್ದಾರನ್ನ ಇಲ್ಲಿ ನಮ್ಮ ಹಿರಿಯ ಮುತ್ಸದಿ ರಾಜಕಾರಣಿ ಮತ್ತು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಆಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಹೊರ್ತಿ ಅವರು ನಮ್ಮ ಜೊತೆಲೇ ಇದ್ದಾರೆ. ರಜಾಕ್ ಸರ್ ನಮಸ್ತೆ. ಸರ್, ಏನು ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ? ಅಥವಾ ಒಂದು ಕಡೆ BJP ಪ್ರತಿಭಟನೆ ಮಾಡುತ್ತೆ, ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ಒಂದು ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಸರ್? ಸರ್, ಈಗ ಮೊದಲಾಗಿ ನಾವು ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡಲಿಕ್ಕೆ ಏನು ಬಂದಿದೆ ಅಂದ್ರೆ, ಈ SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಅವರು ಹೇಳಿಕೆಗಳನ್ನು ಕೊಟ್ಟಿದ್ರು. ಫಸ್ಟಿಗೆ ಮ್ಯಾಪ್ ಆದವರಿಗೆ ಲಿಸ್ಟ್ ಫಾರಮ್ ಬರ್ತಾವೆ, ಅವ್ರಿಗೆ ಫಾರಮ್ ತುಂಬಬೇಕು, ಅವಾಗ ಲಿಸ್ಟ್ನಾಗ ಇರ್ತೈತೆ ಅಂತಂದರು. ಅದನ್ನು ನಾವು ಕೇಳ್ಕೊಂಡು ಈಗ ಫಾರಮ್ ಕೊಡೋ ಟೈಮ್ನಾಗ ಎಲ್ಲಿ ಇಲ್ಲಿ ಏನು ಲಿಸ್ಟ್ ಇತ್ತು ಎಲ್ಲರಿಗೂ ಫಾರಮ್ ಕೊಟ್ಟುಬಿಟ್ಟಿದ್ದಾರೆ. ಸೊ ಅದನ್ನು ಫಾರಮ್ ಯಾರು ತುಂಬ ಕೊಡ್ತಾರೋ ಅವ್ರ ಹೆಸರು ಸೇರ್ಪಡೆನಾಗ ಹಾಕೈತಿ, ಯಾರು ಫಾರಮ್ ತುಂಬ ಕೊಡೋದಿಲ್ಲ ಅವ್ರ ಹೆಸರು ಸೇರ್ಪಡೆ ಆಗೋದಿಲ್ಲ ಅನ್ನೋ ಮಾತನ್ನು ಅವ್ರ ಮುಖಾಂತರ ನಾವು ಕೇಳಿದ್ದೆವು. ನಿನ್ನೆ ಏನಾಗಿದೆ ಅಂದರೆ ಕೆಲವು BLOಗಳಿಗೆ ಒಂದು ಮೆಸೇಜ್ ಬಂದಿರ್ತೀವಿ ಮೇಲಾಧಿಕಾರಿಯಿಂದ. ಏನಂತ ಬಂದಿದೆ ಸರ್? ಆ ಮೆಸೇಜ್ನಲ್ಲಿ ಏನು ಹೇಳ್ತಾರೆ, ಯಾರ್ಯಾರು BLOಗಳು ಎಷ್ಟೆಷ್ಟಾದ ಫಾರಮ್ ತೊಗೊಂಡಿರಿ, ಯಾವ್ಯಾವ ಫಾರಮ್ ಉಳ್ದಾವು, ಆ ಫಾರಮ್ಗಳನ್ನು ನೀವು ಅಲ್ಲಿ ಒಂದು ಪಂಚನಾಮ ಮಾಡಿ ತಂದು ಕೊಡ್ರಿ ಅಂತ ಖುಷಿ. ಅಂದ್ರೆ ಪಂಚನಾಮ ಮಾಡೋದಂದ್ರೆ ಈ ಕೆಲವೊಂದು ವೋಟರ್ ಲಿಸ್ಟ್ನಾಗ ಫಾರಮ್ ತುಂಬ ಕೊಟ್ಟಿಲ್ಲಲ್ಲ, ಅಂತ ಫಾರಮ್ಗಳನ್ನು ಎಲ್ಲ ತಂದು ಕಿಸಿ ನೀವು ಕೊಡ್ರಿ ಅಂತ ಕಿಸಿ BLOಗಳಿಗೆ ಒಂದು ಮೆಸೇಜ್. ಇನ್ನೂ ಆದೇಶ, ಇನ್ನೂ ಕಾಲಾವಕಾಶ ಇದೆ ಇದ್ರೂ ಕೂಡ ಈಗಲೇ BLO ಕಡೆಯಿಂದ ಫಾರ್ಮ್ಗಳನ್ನು ತೆಗೆದುಕೊತಾ ಇದ್ದಾರೆ ಇವರು. ಅಂದ್ರೆ ಇದರ ಮ್ಯಾಗ ನಮ್ಗೆ ಡೌಟ್ ಬಂದಿದೆ, ಅಲ್ಲ ಸಂದೇಹ ಉಂಟಾಗಿದೆ. ಯಾಕೆ ಸಂದೇಹ ಉಂಟಾಗಿದೆ ಅಂದರೆ, ಮೊನ್ನೆ ತಾನೇ ನಗರ ಶಾಸಕರು ಒಂದು ಎಲ್ಲ ಸಮಾಜ ಮುಖಂಡರ ಕರೆಸಿ ಒಂದು ಮನವಿ ಮಾಡಿ ಒಂದು ಮೀಟಿಂಗ್ ಮಾಡಿದ್ರು. ಪೇಪರ್ನಾಗ ನಿನ್ನೆ ಕೂಡ ಬಂದೈತಿ. ಸೊ ಅವ್ರ ಡೈರೆಕ್ಷನ್ ಮ್ಯಾಗ ಇವ್ರು ನಡೀತಾರೇನೆ ಅನ್ನೋದು ಒಂದು ಸಂದೇಹ ನಮ್ಗೆ ಬಂದಿದೆ. ಯಾಕಂದ್ರೆ 8ನೇ ತಾರೀಕು ತನಕ ಡೇಟ್ ಇದೆ, ಇಟ್ಟು ಗಡ್ಬಡಿ ಮಾಡೋದು ಅವಶ್ಯಕತೆ ಏನಿಲ್ಲ. ಯಾವುದು ಒಂದು ಕಡೆ ನೀವು ಹೇಳ್ತೀರಿ, ಪ್ರತಿಯೊಂದು ಮನೆಗೆ ಹೋಗಿ ಫಾರಮ್ ಕೊಡಬೇಕು. ಯಾರು ಒಂದು 30% BLOಗಳು ಮಾತ್ರ ಮನೆಗೆ ಹೋಗಿದ್ದಾರೆ, ಆದರೆ 70% ಅಂತ BLOಗಳನ್ನು ಮನೆಗೆ ಹೋಗಿಲ್ಲ. ಎಲ್ಲೆಲ್ಲಿ ಕೂತ್ಕಿಸಿ ಗುಡಿ ಗುಂಡಾರಾಗಲಿ ಎಲ್ಲರಾಗಲಿ, ಅಲ್ಲಿ ನಮಾಜ್ ಕಟ್ಟಿ ಆಗಲಿ ಎಲ್ಲೇ ಕಟ್ಟಿ ಆಗಿ ಕೂತ್ಕಿಸಿ, ಅಲ್ಲಿ ಶಾಲ್ಯಾಗ ಆಗಲಿ ಎಲ್ಲ ಕೊಟ್ಕಿಸಿ ಕೊಡಾಕತ್ತಾರೆ. ಎಲ್ಲ ಓನ್ಯಾಗ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಪಕ್ಷದ ಹಿರಿಯರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ಚಲೋ ಕೆಲಸ ಆಗಲಿ ಅದಕ್ಕಿಸಿ ಮಾಡ್ತಿದ್ದಾರೆ. ನಿನ್ನೆ ಮೆಸೇಜ್ ಬರೋಣ ನಮ್ಗೊಂದು ಇದು ಬತ್ತು. ನಾವು ಇಲ್ಲೇ ಬಂದು ಕಿಸಿ ಏನು ಮನವಿ ಮಾಡಾಕತ್ತು ಅಂದ್ರೆ, ಈಗ 70% 75% ಈಗಾಗಲೇ ಆಗೈತೆ ಅದಕ್ಕಿಸಿ ತಾವು ಜಿಲ್ಲಾಧಿಕಾರಿ ಒಂದು ಕೊಟ್ಟಿರಿ. ಈಗ ಉಳಿದಿದ್ದಂಥ ಯಾವ ಓಟು ಸುಮಾರು 10 ವರ್ಷ 12 ವರ್ಷದಿಂದ ಈಗ ನಾವು ನೋಡ್ತಾ ಇದ್ವಿ, 2 ಇಲೆಕ್ಷನ್ನಾಗ ಡೂಪ್ಲಿಕೇಟ್ ಓಟ್ ಮಾಡ್ಯಾರ ಅನ್ನೋದು ಪದೇ ನಮ್ಮ ಹಮೀದ್ ಮುಷ್ರಿಫ್ ಅವರು ಸಹಿತ ಅದಕ್ಕೆ ಕೋಟಿ ತನಕ ಹೋಗುವಂಥ ಕೆಲಸ ಮಾಡಿದ್ದಾರೆ. ಸೊ ಅದನ್ನು ನಮ್ಗೇನು ಡೌಟ್ ಬರ್ಲಾತಿದೆ ಅಂದರೆ, ಈಗ ಏನು ಉಳ್ದಾವು ಅದೇ ಓಟ್ ಮತದಾರ ಪಟ್ಟಿ ಏನು ಉಳ್ದಾವೇನು? ಸೊ ಅದನ್ನು ಮತ್ತೆ ಬಡ ಬಡ ತಗೋತ ಹೇಳ್ಯಾರೇನು? ಸೊ ಅನ್ನೋದು ನಮ್ಗೆ ಒಂದು ಒಂದು ಸಂಶಯ ಬಂದಿದೆ. ಆದ ನಂತರ ನಾವು ಇವತ್ತೇನು ಹೇಳಾಗಿತ್ತು, ಯಾರೇ BLO ಇರುವಲ್ಲ 285 ಬೂತ್ಗಳಲ್ಲಿ BLOಗಳಿಗೆ ನಾವು ಮನವಿ ಮಾಡೋದೇನೆಂದ್ರೆ, ಈಗ ಏನು ಉಳ್ದಾವು ತಾವು ಫಾರಮನ್ನು ಏನೇ ಪಂಚನಾಮ ಮಾಡಿ ಅವರಿಗೆ ಕೊಡಬೇಕಾದಲ್ಲಿ ಆ ಮನಿ ಎಲ್ಲಿ ಅದ
ಅಲ್ಲಿ ಹೋಗಿ ಅವ್ರು ಸ್ಟಿಕ್ಕರ್ ಅಂಟಿಸಿ ಒಂದು GPS ಫೋಟೋ ತೆಗೆದ್ಕಿಸಿ ತಾವು ಎಲ್ಲರದು ಫಾರಮ್ ಇದೆ ಸರ್, ಆಲ್ರೆಡಿ ಮಾಡ್ಬೇಕಂತಿದೆ. ಮಾಡ್ಬೇಕಂತಿದೆ, ಯಾರು ಮಾಡ್ತಾ ಇಲ್ಲಲ್ಲ. ಆದ್ರಿಂದ ಈಗ ನಾವು ಏನು ಹೇಳಕತ್ತೀವಿ ನಿಮ್ಗೆ, ಈಗ ಏನು ಉಳಿದು 30% ಉಳಿದೈತೆ ಅಂತ ಹೇಳಕತ್ತಿಲ್ಲ. ಆ 30% ಒಳಗೆ ಡೂಪ್ಲಿಕೇಟ್ ಇರ್ತದಾವ, ಕರೆಕ್ಟ್ ಇರ್ತದಾವ. ನಾವು ಏನು ಮನವಿ ಮಾಡಿದವ್ರಿ ಜಿಲ್ಲಾಧಿಕಾರಿ, ಯಾವುದು ಬಿಜಾಪುರ ನಗರ ಕ್ಷೇತ್ರದ ಒಂದು ಮತದಾರನು ಬಿಡುವಂಗಿಲ್ಲ. ಅವ್ರು ಯಾವ ಸಮಾಜದವ್ರು ಇರೋಲ್ಲಕ್ಕ, ಯಾವ ಪಾರ್ಟಿಯವರು ಇರೋಲ್ಲಕ್ಕ, ಮತದಾರ ವಂಚನೆ ಮಾಡುವಂಥ ಕೆಲಸ ತಾವು ಮಾಡಬಾರ್ದು ಅಂತ ಅವ್ರು ಕೂಡ ಮನವಿ ಮಾಡಿದ್ರು. ಅದರ ಜೊತೆಯಲ್ಲಿ ನೀವು ಯಾವುದೇ ಮತದಾರದ ಈಗ ಪಟ್ಟಿ ಏನು ಕೊಡಬೇಕಾಗೈತಿ, ಆ GPS ಫೋಟೋ ತೆಗೆದ್ಕಿಸಿ ಅವರು ಎಲ್ಲ ಪರಿಶೀಲನೆ ಮಾಡಿ, ಆಮೇಲೆ ಅವರೇ ಅದಾರ ಅನ್ನೋದು ಖಂಡಿತ ನೀವು ಖಚಿತಪಡೋದ್ಕಿಸಿ ಅಲ್ಲಿ 2 BLO ಅವ್ರ ಸಿಗ್ನೇಚರ್ ತೊಗೊಂಡ್ಕಿಸಿ ಫಾರಮ್ ಕೊಡಬೇಕು. ಇಲ್ಲಿದ್ದರೆ ನೀವು ಯಾರು BLOಗಳು ತಾವು ಏನಾರೇ ಅದಕ್ಕೆ ಅನ್ಯಾಯ ಮಾಡಿದಂದ್ರೆ ತಮ್ಮ ಮ್ಯಾಗ ನಾವು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಸದಾ ಸಿದ್ಧ ಈ ಸಂದರ್ಭದಲ್ಲಿ BLOಗಳ ಮೇಲೆ ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ BLAಗಳ ಮೇಲೆ ದಬ್ಬಾಳಿಕೆ, BLOಗಳ ಮೇಲೆ ದಬ್ಬಾಳಿಕೆ, ಅವ್ರು ಹೋದಲ್ಲೆಲ್ಲ ಒಂದು ಕಡೆ ಟೇಬಲಲ್ಲಿ ಕೂರಿಸಿ ಅವ್ರ ಮೇಲೆ ಒತ್ತಡ ಪೂರ್ವಕವಾಗಿ ಇವ್ರನ್ನ ಸೇರಿಸುವಂತಕ್ಕಂಥದ್ದು. ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಏನು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಎಲ್ಲರಿಗೆ ರವಾಸಿ ಕೊಡ್ತಕ್ಕಂಥದ್ದು, ಇದು ಎಲ್ಲೋ ಒಂದು ಕಡೆ BJPಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆಯಾ ಅಂತ. ಸ್ವಾಭಾವಿಕ ಅದ. ತಾವು ಏನು ಬಿತ್ತೀರಿ ಅದೇ ಪಡಿತೀರಿ. ಜೋಳ ಬಿತ್ಕಿಸಿ ಗೋಧಿ ತೊಗೊಳಕ್ಕೆ ಬರುವುದಿಲ್ಲ. ತಾವು ಬಿತ್ತಿದಂಥ ಕೆಲಸ ತಾವೇ ಅದಕ್ಕೆ ಅನುಭವಿಸ್ತಾ ಇದ್ದೀರಿ. ಗುಂಡಾ ವರ್ತನೆ ಎದಕ್ಕತ್ತಾರ, ಅವ್ರ ಮ್ಯಾಗ ಏನಾದರೂ ಕೇಸ್ ಇರಬೇಕು, ಅವ್ರ ಮ್ಯಾಗ ಏನಾದರೂ ಲಪಡ ಮಾಡಿರಬೇಕು, ಅವ್ರು ಎಲ್ಲರೂ ಹೊಡೆದಾಟ ಮಾಡಿರಬೇಕು, ಅವರಿಗೆ ಗುಂಡಾ ವರ್ತನೆ ಹತ್ತಿರಿ. ನೀವು ದೊಡ್ಡ ಗುಂಡಾಗಿ ನಿಮ್ಮ ಮ್ಯಾಗ ನಗರ ಶಾಸಕರ ಮ್ಯಾಗ ಸುಮಾರು ಕೇಸ್ ಅದಾವೆ. ಆ ಕೇಸನ್ನು ಇಟ್ಕೊಂಡು ಕಿಸಿ ಬೇರೆಯವ್ರಿಗೆ ಗುಂಡ ಹತ್ತಿರಲ್ಲ, ಇದು ನಿಮ್ಗೆ ಅನ್ವಯಿಸ್ತದ? ಆಮೇಲೆ BLO, BLA, BLA 2ನಾಗ ಯಾರಿಗಾರೆ ನಾವು ತೊಂದರೆ ಕೊಟ್ಟಿದ್ದೀವಿ ಅನ್ನೋದು ಎಲ್ಲರೂ ಒಂದು ತೊಂದರೆ ಕೊಟ್ಟಿದ್ದು ಈಗಾಗಲೇ ವಿಡಿಯೋ ಬಂದಿದೆ, ಒಂದು BLO OTP ಬಂದಿದೆ ಅಂತೇಳಿ ಅವ್ರ ಮೇಲೆ ಒಂದು ನಿಮಿಷ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಏನಾಗಿದೆ ಅಂತಂತಂದ್ರೆ, ಅದನ್ನೇ ನೀವು ನಿಮ್ಮ ಪಕ್ಷದವರು ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಆ ವ್ಯಕ್ತಿಗಳ ಮೇಲೆ FIR ಆಗೋದಿಲ್ಲ, ಆ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಕ್ರಮ ಆಗೋದಿಲ್ಲ. ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಆರೋಪ ಮಾಡ್ತೀರಿ, ಒಂದು ಪಕ್ಷ ನಿಮ್ಮದಿದೆ, ಗೃಹ ಸಚಿವರು ನಿಮ್ಮವರು ಇದ್ದಾರೆ, ಉಸ್ತುವಾರಿ ಸಚಿವರು ನಿಮ್ಮವರು ಇದ್ದಾರೆ, ಒಂದು ಕಮಿಷನರ್ಗಳು ನಿಮ್ಮ ಮಾತಿಗೆ ಬೆಲೆ ಇಲ್ವಾ ಅಥವಾ FIR ಮಾಡಲ್ವಾ? ಏನು ನಡೀತಾ ಇದೆ ನಿಮ್ಮಲ್ಲಿ? ನಿಮ್ಮ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾ ಇಲ್ವಾ? ಹೇಗೆ ಸರ್? ಈಗ ಅದನ್ನು ನಮ್ಮ ಹಮೀದ್ ಮುಷ್ರೀಫ್ ಅವರು ಅವರಿಗೆ ಯಾರು ಅಲ್ಲಿ ಫೋನ್ ಮಾಡಿ ಹೇಳಿದರು, ಹಿಂಗಿಂಗ ಸಿದ್ಧಶ್ರೀ ಬ್ಯಾಂಕಿನ ಸಿಬ್ಬಂದಿ ಆದ ಅವರು BLO ಬಳಿ ಎಲ್ಲ ಮೊಬೈಲ್ ತೊಗೊಂಡು ಕಿಸಿ OTP ಸಹಿತ ಎಲ್ಲ ಫಾರಮ್ ತೊಗೊಂಡು 1235 ಎಲ್ಲ ಓಟುಗಳನ್ನು ಹಂಚಿಬಿಟ್ಟಾರೆ. ಅವ್ರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಿಸಿ ಅನಾನ ಇವರು ಅಲ್ಲಿ ಹೋಗಿದ್ರು. ಅವನಿಗೆ ಕೇಳಿದಾರೆ, ಯಾರಪ್ಪ ನೀನು, ಏನದು? ನಾನು ಸಿದ್ಧಶ್ರೀ ಬ್ಯಾಂಕದ ಸಿಬ್ಬಂದಿ ಅದೀನಿ ರೀ. ಮತ್ತು ನೀ ಯಾಕಿದು ಹಂಚ್ತಾ ಇದ್ದಿ? ನೀ BLA ಅದಿ ಏನು BLA 2 ಅದಿ, ಏನದಿ ನೀನು? ಅವಾಗ ಸೂಪರ್ವೈಸರ್ ಕರೆದ ಕಿಸಿ ಅವರು ಮಾತಾಡಿದ್ದಾರೆ. TV ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ಅವರು ಎಲ್ಲ ಪ್ರಸಾರ ಮಾಡಿದ್ದಾರೆ. ಅದನ್ನು ತಪ್ಪ ಅದು ಮಾಡುದು ತಪ್ಪ. ಅವ್ರ ಮೇಲೆ FIR ಅಧಿಕಾರಿ ನಾನು ಕೇಳ್ತಾ ಇದ್ದೀನಿ. FIR ಆಗ್ತಾ ಇದೆ, FIR ಆಗ್ತಾ ಇದೆ. ಆಗಿ ಒಂದು ತಿಂಗಳ ಅಧಿಕಾರಿಗಳು ಅದಕ್ಕೆ ಗಮನ ಸೆಳಿಬೇಕಾಗಿತ್ತು, FIR ಮಾಡಬೇಕಾಗಿತ್ತು, ಮಾಡಿಲ್ಲ. ಅಂದ್ರೆ ಈಗ ಅವ್ರು ಈಗ ಎಲ್ಲ ಕುಲಂಕುಷವಾಗಿ ವಿಚಾರ ಮಾಡಿ ಈಗ ಏನು ಸರ್ ಅದ ಪ್ರಕ್ರಿಯೆ ಭಾಳ ಗಂಭೀರವಾದ ಪ್ರಕ್ರಿಯೆ ಅದ, ಎಲ್ಲರೂ ಮಾಡಬೇಕಾಗಿತ್ತು. ಯಾವುದೇ ಒಂದು BLO ಮೇಲೆ ಪಟ್ನಿ ಆಕ್ಷನ್ ಆಯ್ತಂದ್ರೆ ಉಳ್ಕಿದ ಕೆಲಸಕ್ಕೆ ತೊಂದರೆ ಆಕೈತೇನೋ ಅನ್ನೋದು ಲೆಕ್ಕಲಿಂದ ಅವ್ರು ಒಂದು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರ ನಮಗೂ ಭರೋಸೆ ಅದ. ಒಂದು ವೇಳೆ ಇಂಥವೆಲ್ಲ ಮಾಡುದು ಆಯ್ತಂದ್ರೆ ಮತ್ತೆ ಕೆಲಸ ಮಾಡುದು ಯಾವಾಗ? ಒಂದು ಸಲ ಇಂಥ ಅವ್ಯವಹಾರ ಮಾಡಿದ್ದಾರೆ BLA ಮತ್ತು BLO ಕೂಡಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಆಕ್ಷನ್ ಆದ್ರೆ ಇನ್ನು ಉಳಿದವರು ಮಾಡಲ್ವಲ್ಲ ಸರ್? ಇದು ದಿಸ್ ಇಸ್ ಅ ಮ್ಯಾಂಡೇಟರಿ, ಅದು ಒಂಥರ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟ ಹಾಗಲ್ಲ ಎಲೆಕ್ಷನ್ ಕಮಿಷನ್. ಅದಕ್ಕೆ ನಿಟ್ಟಿನಲ್ಲಿ ಎಚ್ಚರಿಸೋ ಕೆಲಸ ನೀವು ಕಾಂಗ್ರೆಸ್ನವ್ರು ಮಾಡ್ತಾನೆ ಇಲ್ಲ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಪದೇ ಮಾಡ್ತಾ ಇದ್ವು, ಪದೇ ಎಲ್ಲ ಅಧಿಕಾರಿಗೆ ಭೇಟಿ ಆಗ್ತಾ ಇದ್ವು. ನಮ್ಮ ಎಲ್ಲ ಏನು ನಡೀತಾ ಇಲ್ಲ ಅನ್ನೋ ತರ ನಡೀತಾ ಇಲ್ಲ. ಯಾಕೆ ತೋರಿಸ್ತೀವಲ್ಲ, ಎಲ್ಲಾಗಿದೆ FIR, ಎಲ್ಲಾಗಿದೆ ಇಂಪ್ಯಾಕ್ಟ್? FIR ಆಗಿಲ್ಲ. ನಾವು ಏನು ಮಾಡ್ಬೇಕು ಅನ್ನೋದು ನಾವು ಹೇಳ್ತೀವಿ, ಅದ್ರ ಪ್ರಕಾರ ಮಾಡಕತ್ತು. ಎಲ್ಲೆಲ್ಲಿ ಏನೇನು ಮಾಡ್ಬೇಕಾಗೈತಿ ನಮ್ಮ ಪಕ್ಷದ ಹಿರಿಯರು ಕೂಡಿ ಅದಕ್ಕೆ ನಿರ್ಣಯ ತೊಗೊಳತ್ತಾರ, ಅವ್ರು ಮಾಡ್ತಾರೆ, ಅವ್ರು ಮಾಡಿಕತ್ತಾರ. ಈಗ ನಾಳೆ ರವಿವಾರ ದಿವಸ ನಮ್ಮ
ಈ ಉಸ್ತುವಾರಿ ಸಚಿವರು ಬರ್ತಾರೆ, ಎಲ್ಲ ಕಾಂಗ್ರೆಸ್ ಮುಖಂಡರು, ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಾವು ಹೋಗಿ ಭೇಟಿಯಾಗಿ ಅವ್ರ ಬಳಿ ನಾವು ಎಲ್ಲೇನಾಗಿದೆ ಘಟನೆ, ಯಾಕೆ ಆಗಿಲ್ಲ, ನಮ್ಮ ಪಕ್ಷನಾಗ ಯಾಕೆ ಇದು ಆಗ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ನಾವು ತರ್ತೀವಿ. ಅವ್ರು ತಕ್ಷಣದಿಂದ ಅದ್ರ ಬಗ್ಗೆ ಏನು ನಿರ್ಣಯವನ್ನು ತಗೋತಾರೆ. ಈಗ ಜಿಲ್ಲಾಧಿಕಾರಿಗಳು ಮುಖ್ಯ ನೀವು ಕೊಟ್ಟಿರ್ತಕ್ಕಂಥ ಮನವಿ ಏನಂತಂದ್ರೆ, ಈಗ BLO ಅಲ್ಲಿ ಬಂದಿರತಕ್ಕಂಥ ಏನು ಡಾಕ್ಯುಮೆಂಟೇಶನ್ ಏನು ಮಾಡ್ತಾ ಇದ್ದಾರೆ ಅದರ ನಿಟ್ಟಿನಲ್ಲಿ BLO ಕೊಟ್ಟಿರ್ತಕ್ಕಂಥ ಅವಧಿ ಇಮಿಡಿಯೇಟ್ ಆಗಿ ಹಿಂದಕ್ಕೆ ತಗೋಬಾರ್ದು, ಅದನ್ನ ಇನ್ನೂ ಕಾಲಾವಕಾಶ ಕೊಡಬೇಕು, ಕಾಲಾವಕಾಶ ಇರುವವರೆಗೆ ತಗೋಬೇಕು ಅನ್ನೋ ಉದ್ದೇಶ ನಿಮ್ಗೆ. ಸರ್, ಕಾಲಾವಕಾಶ ಇರುವಾಗ ಇರಬೇಕು, ಬಟ್ ಎಲ್ಲರೂ ಅವ್ರು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ತಗೋಬೇಕು. ಯಾಕಂದ್ರೆ ಇವರು ಏನು ಹೊನ್ನಾರು ಮಾಡಿದ್ದಾರೆ ಅಂದ್ರೆ ಇವು ಡೂಪ್ಲಿಕೇಟ್ ವೋಟ್ ಅದಾವು, ಅದು ಬಡ ಸೇರಿಸಬೇಕು ಎಲ್ಲ ಬಿಲ್ಲುಗೆ ಅಂಜಸಿ ಹತ್ಕಿಸಿ ಇವ್ರು ಮಾಡ್ತಿದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಬಿಜೆಪಿ ಅವರು, ನಗರ ಶಾಸಕರು, ಇವೆಲ್ಲ ನಿನ್ನೆ ತಲೆ ಅವರು ಎಲ್ಲ ಪ್ರೆಸ್ ಮುಖಾಂತರ ಹೇಳಿದಾರಲ್ಲ. ಸೊ ಅದನ್ನು ನಾವು ನೋಡ್ಕೊಂಡು ಕಿಸಿ ಇದು ಮಾಡ್ತಾ ಇದ್ವಿ. ಈಗ ನಮ್ಗೇನು ನಾವು ಡೌಟ್ ಬಂದೈತೆ ಅಂದ್ರೆ, ಎಲ್ಲ ಸರಿಯಾಗಿ ಇದ್ದವ್ರದ್ದು ಎಲ್ಲ ಫಾರಮ್ ಕೊಟ್ಟಿದ್ದಾರೆ, ಸರಿಯಾಗಿ ಇರೋದವರು ನೀವು ಎಲ್ಲ ಫಾರಮ್ಗಳನ್ನು ಮನೆಗೆ ಹೋಗಿ ಅದು ಒಂದು ಇದು GPS ಫೋಟೋ ತೆಗೆದು ಕಿಸಿ ಅವ್ರು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಅದು ಡಾಕ್ಯುಮೆಂಟ್ ಕೊಡಬೇಕು. ಇನ್ನು 8 ತಾರೀಕು ತನಕ ಟೈಮ್ ಅದ. ಗಡ್ಬಡಿ ಮಾಡಿ ಯಾರ ಮಾತು ಕೇಳ್ಕಿಸಿ ನೀವು ಕೊಟ್ರಪ್ಪ ಅಂದ್ರೆ ನಿಮ್ಮಾಗೂ ಅದು ಕಾನೂನು ಕ್ರಮ ಆಗತ್ತೆ ಅದಕ್ಕಿಸಿ ಈ ಸಂದರ್ಭದಲ್ಲಿ ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ವಿ. ಒಟ್ಟಾರೆಯಾಗಿ ಏನು ನಡೀತಕ್ಕಂಥ BLA ಮತ್ತು BLOಗಳ ಸಮಸ್ಯೆ ಕುರಿತಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಆ ನಿಟ್ಟಿನಲ್ಲಿ ಇಲ್ಲಿಯ ನಡೆದಿರ್ತಕ್ಕಂಥ ಕೆಲವೊಂದು BLOಗಳು ಏನು ಪಾರದರ್ಶಕವಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಮತ್ತು ಉಸ್ತುವಾರಿ ಸಚಿವರು ಕೂಡ ಇತ್ತ ಕಡೆ ಗಮನ ಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.